ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಸಮಾವೇಶ ನಡೆಸಿದ್ದಾರೆ. ಹಾವೇರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಬಸವರಾಜ ಬೊಮ್ಮಾಯಿ ಗದಗ ನಗರದಲ್ಲಿ ಪ್ರಕೋಷ್ಠಗಳ ಸಮಾವೇಶವನ್ನು ನಡೆಸಿದರು. ಗದಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಪ್ರಕೋಷ್ಠಗಳ ಸಮಾವೇಶದ್ದು ವೈದ್ಯಕೀಯ, ನ್ಯಾಯವಾದಿ, ವ್ಯಾಪಾರ, ವಾಣಿಜ್ಯ ಪ್ರಕೋಷ್ಠ 24 ಪ್ರಕೋಷ್ಠಗಳ ಸಂಚಾಲಕರ ಸಮ್ಮುಖದಲ್ಲಿ ಬೊಮ್ಮಾಯಿ ಪ್ರಚಾರ ನಡೆಸಿದ್ದಾರೆ. ವಿವಿಧ ವೃತ್ತಿಯ ಪ್ರಕೋಷ್ಠಗಳ ಬೆಂಬಲವನ್ನು ಬೊಮ್ಮಾಯಿ ಕೇಳಿದ್ದಾರೆ. 24 ವೃತ್ತಿಗಳ ಪ್ರಕೋಷ್ಠ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ಬಿಜೆಪಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಈ ಪ್ರಕೋಷ್ಠಗಳನ್ನು ಮಾಡಿದೆ. ಹೀಗಂತ ಪ್ರಕೋಷ್ಠಗಳ ಸಮಾವೇಶದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ, ಮತಯಾಚಿಸಿದ್ದಾರೆ. ಸರ್ಕಾರ ಮತ್ತು ಎಲ್ಲ ವೃತ್ತಿ ಬಾಂಧವರ ನಡುವೆ ಒಂದು ರೀತಿಯಲ್ಲಿ ಸೇತುವೆಯಾಗಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಪ್ರಕೋಷ್ಠಗಳ ನಿರ್ಮಾಣ. ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಥರದ ಸುಮಾರು 23-24 ವೃತ್ತಿಗಳ ಪ್ರಕೋಷ್ಠ ಬೇರೆ ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ. ಇದರ ಅರ್ಥ ಏನು? ಈ ಥರ ಪ್ರಕೋಷ್ಠ ಇಲ್ಲ ಅಂದರೆ ನಿಮ್ಮ ವೃತ್ತಿಯ ಬಗ್ಗೆ ಆ ರಾಜಕೀಯ ಪಕ್ಷಗಳಿಗೆ ಯಾವುದೇ ರೀತಿಯ ಒಂದು ಇಂಟ್ರೆಸ್ಟ್ ಆಗಲಿ ಅಥವಾ ಆಸಕ್ತಿ ಆಗಲಿ ಅಥವಾ ನಿಮ್ಮ ಸಮಸ್ಯೆಗಳನ್ನು ಬಿಡಿಸುವಂಥ ಆಸಕ್ತಿ ಇಲ್ಲವೇ. ಅವ್ರಿಗೆ ತಮ್ಮ ಓಟುಗಳನ್ನು ಹಾಕೊಳ್ಳೋದು ಅಷ್ಟೇ ಇದೆ. ಆದ್ದರಿಂದ ಬಿ ಜೆ ಪಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂದರೆ ಇದೆ. ಈಗ ಉದಾಹರಣೆಗೆ ಡಾಕ್ಟರ್ಗಳು ತಮ್ಮದೇ ಆದಂಥ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಪ್ರೊಫೆಷ್ನಲ್ ಇಶ್ಯೂಸ್ ಬರ್ತದೆ. ಸರ್ಕಾರದ ಕಾನೂನುಗಳ ವಿಚಾರದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.